ಅವೆಲ್ಲ ಪಾರ್ಕಿಂಗ್ ಕಂಪ್ಲೀಟ್ ಆಗಿದೆ, ಲೋಕಾರ್ಪಣೆ ಆಗೋದು ಮಾತ್ರ ಬಾಕಿ ಇದೆ. ಹಾಗಾದರೆ ಏನು ಫೆಸಿಲಿಟೀಸ್ ಇದೆ ಅವುಗಳನ್ನು ನಿಮಗೆ ತೋರಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀವಿ, ನೋಡ್ಕೊಂಬರೋಣ ಬನ್ನಿ. ಬಿಬಿಎಂಪಿ ನಗರೋತ್ಥಾನ ಯೋಜನೆ ಅಡಿಯಲ್ಲಿ 78 ಕೋಟಿ ವೆಚ್ಚದಲ್ಲಿ ಬಹುಮಹಡಿ ವಾಹನ ನಿಲುಗಡೆಗೆ ಕಟ್ಟಡ ನಿರ್ಮಾಣ ಮಾಡಿತ್ತು. 2 ವರ್ಷದ ಹಿಂದೆ ಕಾಮಗಾರಿ ಮುಗಿದ್ರೂ ಕೂಡ ಉದ್ಘಾಟನೆ ಆಗಿರಲಿಲ್ಲ. ಪ್ರಿನ್ಸ್ ರಾಯಲ್ ಪಾರ್ಕಿಂಗ್ ಸೊಲ್ಯೂಷನ್ ಬಿಸಿನೆಸ್ ಪ್ರೈವೇಟ್ ಲಿಮಿಟೆಡ್ಗೆ ನಿರ್ವಹಣೆಯ ಹೊಣೆ ನೀಡಿದೆ. 10 ವರ್ಷಗಳ ಅವಧಿಗೆ ಗುತ್ತಿಗೆ ಚಾಲ್ತಿಯಲ್ಲಿರಲಿದ್ದು ಪಾಲಿಕೆ ವಾರ್ಷಿಕ 1.50 ಕೋಟಿ ವರಮಾನ ಬರಲಿದೆ. ಬ್ರ್ಯಾಂಡ್ ಬೆಂಗಳೂರು ಅಂಡರಲ್ಲಿ ಮತ್ತು ಈ ಬೆಂಗಳೂರಿಗೆ ಇದು ಹೊಸದಾಗಿದೆ, ಭಾರತಕ್ಕೂ ಇದು ಹೊಸದಾಗಿದೆ. ಪಬ್ಲಿಕ್ಗೋಸ್ಕರ ಈ ಗೌರ್ಮೆಂಟ್ ಸೆಕ್ಟರ್ ಇದೇ ಮೊದಲನೇ ಬಾರಿಗೆ ಇಷ್ಟು ಅಡ್ವಾನ್ಸ್ ಪಾರ್ಕಿಂಗ್ ಟೆಕ್ನಾಲಜಿ ಇನ್ಸ್ಟಾಲ್ ಮಾಡಿ ಆಪರೇಷನ್ ಮಾಡ್ತಾ ಇದ್ದೀವಿ. ಈ ಪಾರ್ಕಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಮೊದಲನೇದಾಗಿ ಇಲ್ಲಿ ಕಂಪ್ಲೀಟ್ಲಿ ಮ್ಯಾನ್ಲೆಸ್, ಯಾರೂ ಜನಗಳು ಇರೋದಿಲ್ಲ, ಕಂಪ್ಲೀಟ್ಲಿ ಆಟೋಮೆಟಿಕ್, ಎಲ್ಲ ಸಂಪೂರ್ಣ ಟೆಕ್ನಾಲಜಿ ಆಟೋಮೆಟಿಕ್ ಇರುತ್ತೆ. ಟೆಕ್ನಾಲಜಿ ಬಳಸಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿದ ಮೊದಲ ಕಟ್ಟಡವಿದ್ದು ಅಡ್ವಾನ್ಸ್ ಪಾರ್ಕಿಂಗ್ ತಂತ್ರಜ್ಞಾನ ಅಂದ್ರೆ ಎಟಿಪಿ ಟೆಕ್ನಾಲಜಿಯನ್ನ ಬಳಸಿದ ಹೆಗ್ಗಳಿಕೆ ಇಲ್ಲಿದೆ. ಒಮ್ಮೆಲೆ 600 ಕಾರು, 750 ಬೈಕ್ ನಿಲುಗಡೆ ಮಾಡಬಹುದು. ಮಹಿಳೆಯರು, ಅಂಗವಿಕಲರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ನಗದು ರಹಿತ, ಮಾನವ ರಹಿತ ಅಡ್ವಾನ್ಸ್ ತಂತ್ರಜ್ಞಾನವನ್ನ ಬಳಸಲಾಗಿದೆ. ಫಾಸ್ಟ್ಯಾಗ್ ಯುಪಿಐ ಮೂಲಕ ಪೇಮೆಂಟ್ಗೆ ಅವಕಾಶವಿದೆ. ವಾಹನ ನಿಲುಗಡೆ ವೇಳೆ ಚಾಲಕ ಸಮೇತ ಫೋಟೋ ತೆಗೆದುಕೊಳ್ಳಲಾಗುತ್ತೆ. ಕಟ್ಟಡದ ಬಹುತೇಕ ಭಾಗದಲ್ಲಿ ಎಲ್ಇಡಿ ಸ್ಕ್ರೀನ್ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಎಲ್ಲ 3 ಮಹಡಿಯಲ್ಲೂ ಉಚಿತ ವೈಫೈ ಸೌಲಭ್ಯವನ್ನ ಕಲ್ಪಿಸಲಾಗಿದೆ. ಎಲೆಕ್ಟ್ರಿಕ್ ವಾಹನಗಳಿಗಾಗಿ ಪ್ರತ್ಯೇಕ ಚಾರ್ಜಿಂಗ್ ಕೇಂದ್ರವೂ ಇರಲಿದೆ. ಪ್ರತಿ ಮಹಡಿಯಲ್ಲೂ ಶೌಚಾಲಯ, ಶುದ್ಧ ನೀರಿನ ಘಟಕ ಇರಲಿದೆ. ತುರ್ತು ಸಂದರ್ಭಕ್ಕಾಗಿ ಆಂಬ್ಯುಲೆನ್ಸ್ ನಿಯೋಜನೆ ಮಾಡಲಾಗಿದೆ. ಮಹಿಳೆಯರ ಸುರಕ್ಷತೆಗಾಗಿ SOS ಬಟನ್ ಇರಲಿದ್ದು ವಾಹನ ನಿಲ್ಲಿಸಿ ಕೆಲಸಕ್ಕೆ ಹೋಗುವವರಿಗೆ ಪಿಕಪ್ ಡ್ರಾಪ್ ವಾಹನ ಕೂಡ ಇರಲಿದೆ. ವಿಧಾನಸೌಧ, ಚಿಕ್ಕಪೇಟೆ, BVK ಅಯ್ಯಂಗಾರ್ ರಸ್ತೆ, ಮೆಜೆಸ್ಟಿಕ್ನ ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ ಕಡೆಗೆ ಪಿಕಪ್ ಅಂಡ್ ಡ್ರಾಪ್ ವ್ಯವಸ್ಥೆ ಇರಲಿದ್ದು ಪ್ರತಿ 15 ನಿಮಿಷಕ್ಕೊಮ್ಮೆ ವಾಹನದ ವ್ಯವಸ್ಥೆ ಮಾಡಲಿದೆ. ಇಲ್ಲಿ ಪಾರ್ಕಿಂಗ್ ಮಾಡಿ ಶಾಪಿಂಗ್ ಸೇರಿದಂತೆ ಕೋರ್ಟ್ ಕಚೇರಿಗೆ ಹೋಗ್ಬೇಕಂದ್ರೆ ಕಷ್ಟ ಅಂತ ಹೇಳೋ ಹಾಗಿಲ್ಲ. ಇಲ್ಲಿ ಪಾರ್ಕಿಂಗ್ ಕಟ್ಟಡದಲ್ಲಿ ಪಾರ್ಕಿಂಗ್ ಮಾಡಿ ತಮ್ಮ ಕೆಲಸ ಕಾರ್ಯವನ್ನು ಮುಗಿಸಿಕೊಂಡು ಬಂದು ಮನೆಗೆ ವಾಪಸ್ ಆಗೋದು ಸುಲಭದ ಕೆಲಸ. ನ್ಯೂಸ್ 18